ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಹಲವು ಬಹುತೇಕ ಸಚಿವರು ಈಗಾಗಲೇ ಹಾಜರಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು. ಹಾಗಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಇದು ತುಂಬಾ ಈಗ ರಹಸ್ಯಕ್ಕೆ ಕಾರಣವಾಗಿರುವಂತದ್ದು. ಸಿಎಂ ಆಪ್ತ ಬಳಗದಲ್ಲಿ ಈಗ ರಹಸ್ಯ ಸಭೆ ನಡೆದಿರುವಂತದ್ದು. ನಿನ್ನೆ ಇಡೀ ದಿನ ಸಿದ್ದು ಬೆಂಬಲಿಗರಿಂದ ರಹಸ್ಯ ಸಭೆಯನ್ನ ನಡೆಸಲಾಗಿದೆ. ಇಲ್ಲಿ ತಡರಾತ್ರಿಯವರೆಗೂ ಕೂಡ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ನಡೆಸಲಾಗಿದೆ. ಇಲ್ಲಿ ಹಲವು ವಿಷಯಗಳನ್ನ ಚರ್ಚೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಕೆ.ಜೆ. ಜಾರ್ಜ್, ಜಮೀರ್ ಅಹಮದ್, ಬೈರತಿ ಸುರೇಶ್ ಹಾಗೆ ಎಂ.ಬಿ. ಪಾಟೀಲ್ ಸೇರಿ ಹಲವು ಸಚಿವರಿಂದ ಸರಣಿ ಸಭೆಗಳನ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಅವರ ಆಪ್ತ ಬಳಗದಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನ ಕಳೆದೆರಡು ದಿನಗಳಿಂದ ಮಾಡ್ತಾನೆ ಬರ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ನ ಮಾತಿಗೆ ನಾನು ತಲೆ ಬಾಗಲೇಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆದರೆ ಸಿಎಂ ಆಪ್ತ ಬಳಗದಿಂದ ಸರಣಿ ರಹಸ್ಯ ಸಭೆಗಳು ನಡೀತಾನೆ ಇವೆ. ನಿನ್ನೆ ಇಡೀ ದಿನ ಸಿದ್ದು ಬೆಂಬಲಿಗರಿಂದ ರಹಸ್ಯ ಸಭೆಯನ್ನ ನಡೆಸಲಾಗಿದೆ. ತಡರಾತ್ರಿಯವರೆಗೂ ಕೂಡ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ರಹಸ್ಯವಾಗಿ ಹಲವು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಹಾಗಾಗಿ ಈ ಒಂದು ಬಳಗದ ಒಳಗಡೆ ಏನೆಲ್ಲ ನಡೀತಾ ಇದೆ, ಯಾವೆಲ್ಲ ವಿಷಯಗಳನ್ನ ಇವರು ರಹಸ್ಯವಾಗಿ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅವರ ಆಪ್ತರು ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಸೇರಿ ಹಲವರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಈ ಒಂದು ಸಿಎಲ್ಪಿ ಸಭೆ ಕರೆದು ನಾಯಕತ್ವ ಬದಲಾವಣೆ ಮಾಡಬೇಕಿತ್ತು, ಬದಲಾವಣೆ ಇದೇ ಇರಲಿ, ಆದರೆ ಮೊದಲು ಸಿಎಲ್ಪಿ ಕರಿಬೇಕಿತ್ತು ಅಂತ ಹೇಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಾಲಿಗೆ ಬಿದ್ದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಈಗಾಗಲೇ ಬಂದಿರುವಂತದ್ದು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕಾಲಿಗೆ ಡಿಕೆ ಶಿವಕುಮಾರ್ ಅವರು ಬಿದ್ದಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಕಾಲಿಗೆ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬರ್ತಾ ಇದ್ದಂತೆ ಸಿಎಂ ಅವರ ಕಾಲಿಗೆ ಬಿದ್ದಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಡೆಲ್ಲಿಯಿಂದ ಬರ್ತಾ ಇದ್ದಂತೆ ಸಿಎಂ ಅವರ ಮನೆಗೆ ಬಂದಿದ್ದಾರೆ. ಆಹ್ವಾನವನ್ನ ನೀಡಿದ್ದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಸಿಎಂ ಮನೆಗೆ ಬಂದು ಸಿಎಂ ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿದ್ದಾರೆ. ಹಾಗಾಗಿ ಇದೊಂದು ಇಲ್ಲಿ ಬದಲಾವಣೆಗಳ ನಡುವೆ, ಬೆಳವಣಿಗೆಗಳ ನಡುವೆ ಇಂಥ ವಿಷಯಗಳೆಲ್ಲ ನಡೆದಾಗ ಮತ್ತಷ್ಟು ಚರ್ಚೆಗೆ ಕಾರಣವಾಗುತ್ತೆ. ಇಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಈಗ ಮುಖಾಮುಖಿ ಆಗಿರುವಂತದ್ದು. ದೆಹಲಿಗೆ ಇಬ್ಬರು ಕೂಡ ಒಟ್ಟಿಗೆ ತೆರಳಿದ್ರು. ಅಲ್ಲಿ ಹೈಕಮಾಂಡ್ ಜೊತೆ ಮೀಟಿಂಗ್ ಅನ್ನ ಕೂಡ ನಡೆಸಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೊನ್ನೆಯೇ ವಾಪಸ್ ಬಂದಿದ್ರು. ನಿನ್ನೆ ಡಿಕೆ ಶಿವಕುಮಾರ್ ಅವರು ವಾಪಸ್ ಬಂದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇಬ್ಬರು ಕೂಡ ಮುಖಾಮುಖಿಯಾಗಿ ಆಲಿಂಗನವನ್ನ ಮಾಡಿ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಅವರ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಏನೋ ವ್ಯತ್ಯಾಸ ಉಂಟಾಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ ಹೇಳಿ ಮಾತಾಡೋದಲ್ಲ ನಿಜ. ಆದ್ರೆ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಸಿಎಂ ಅವರ ಕಾಲನ್ನ ಮುಟ್ಟಿ ಡಿಕೆ ಶಿವಕುಮಾರ್ ಅವರು ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳಿ. ಇದನ್ನೆಲ್ಲ ನೋಡಿದಾಗ ಇವರು ಏನು ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ ಅನ್ನುವಂತ ಏನು ಗೊಂದಲಗಳು ಇಲ್ಲಿ ಉದ್ಭವವಾಗುತ್ತೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ಕುರ್ಚಿ ಕಳೆದುಕೊಳ್ಳುವಂತ ಆತಂಕ ಇದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಸ್ಥಾನ ಹಲವು ದಿನಗಳಿಂದ ಬೇಡಿಕೆ ಇಟ್ಟಿದ್ರು, ಕೊನೆಗೂ ಸಿಗ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದ್ದಂತೆ ಅವರು ಕೂಡ ಇದು ಒಂದು ಸಂತಸದಲ್ಲಿ ಇದ್ದಾರೆ. ಹಾಗಾಗಿ ಯಾವುದೂ ಕೂಡ ಇನ್ನು ಖಚಿತವಾಗಿಲ್ಲ. ಎಲ್ಲವೂ ಕೂಡ ಅಧಿಕೃತವಾಗಿ ಘೋಷಣೆ ಆದ ಬಳಿಕವೇ ಎಲ್ಲವೂ ಕೂಡ ಸ್ಪಷ್ಟವಾಗುವಂತದ್ದು. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಅವರ ಈ ಒಂದು ಆಹ್ವಾನದ ಮೇರೆಗೆ ಸಿದ್ದರಾಮಯ್ಯ ಅವರ ಮನೆಗೆ ಬಂದಿದ್ದಾರೆ. ಈಗಾಗಲೇ ಹಲವು ಗಣ್ಯರು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. ಈಗಾಗಲೇ ಸಿಎಂ ಅವರ ನಿವಾಸಕ್ಕೆ ಆಗಮಿಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬಂದಿರುವಂತದ್ದು. ಇಲ್ಲಿ ಸಿದ್ದರಾಮಯ್ಯ ಅವರು ಯಾವೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ತಮ್ಮ ರಾಜೀನಾಮೆಯನ್ನ ಇಲ್ಲೇ ಘೋಷಿಸ್ತಾರ ಅನ್ನುವಂತ ಕುತೂಹಲ ಕೂಡ ಎಲ್ಲ ಇರುವಂತದ್ದು. ಇದರ ಮಧ್ಯೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಬಂದು ಇವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಲಿಂಗನವನ್ನ ಮಾಡಿದ್ದಾರೆ. ಇವೆಲ್ಲವನ್ನ ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಆ ಫೋಟೋಗಳನ್ನ ಈಗ ಫೋಟೋಗಳಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಅವರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಈಗಾಗಲೇ ಕೇವಲ ಡಿಕೆ ಶಿವಕುಮಾರ್ ಅಲ್ಲ, ಹಲವು ಗಣ್ಯರು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ರಾಜಕೀಯದಲ್ಲಿ, ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿದ್ದರಾಮಯ್ಯ ಅವರ ಮನೆಯಲ್ಲಿ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾರಿ ಕಾವನ್ನ ಉಂಟು ಮಾಡಿರುವಂತದ್ದು. ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವಂತದ್ದು. ಇಲ್ಲಿ ಏನಾದ್ರೂ ಮಹತ್ವದ
ಬೆಳವಣಿಗೆ ಆಗತ್ತಾ ಅನ್ನುವಂತ ಕುತೂಹಲದಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಎಲ್ಲಾ ಬೆಳವಣಿಗೆಗಳು ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಈಗ ಅವರ ಬೆಂಬಲಿಗರಿಂದ ಹಿಡಿದು ಹಲವು ಸಚಿವರು ಎಲ್ಲರೂ ಕೂಡ ಇದ್ದಾರೆ. ಇದರ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಂದಿರುವಂತದ್ದು. ಈಗ ದೃಶ್ಯದಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಬಂದು ಅವರ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿರೋದು ಇನ್ನೊಂದು ವಿಶೇಷ ಅಂತಲೇ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಅವರ ಮನೆಗೆ ಬಂದು ಸಿಎಂ ಅವರ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೇಳೋದಾದ್ರೆ ಡಿಸಿಎಂ ಮನೆಯಲ್ಲಿ ಸಿದ್ದರಾಮಯ್ಯ 2ನೇ ತಾರೀಕು ನಡೆಸಿರುವಂತಹ ಒಂದು ಉಪಹಾರ ಕೂಟದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಮನೆಗೆ ನಿವಾಸಕ್ಕೆ ಆಗಮಿಸಿದ ನಂತರ ಇಬ್ಬರೂ ಸಹ ಒಬ್ಬರೊಬ್ಬರು ಆಲಂಗಿಸಿಕೊಂಡಿದ್ದಾರೆ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇದು ಅತ್ಯಂತ ಮಹತ್ವದ ಕ್ಷಣ. ಯಾಕಂದ್ರೆ ಡಿಸಿಎಂ ಅವರು ಇದುವರೆಗೆ ಬಹುತೇಕ ಎಲ್ಲರ ಮುಂದೆ ಏನು ಡಿ.ಕೆ. ಶಿವಕುಮಾರ್ನ ಅವರ ವರ್ತನೆಗಳು, ಅವರ ಒಂದು ಛಾಯೆ ಅಥವಾ ಅವರ ಒಂದು ಏನು ಧಾಟಿ ಇತ್ತು, ಅವರ ಒಂದು ನಡೆನುಡಿಗಳಿತ್ತು, ಅದು ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದುರಾಂಕಾರಿ, ಯಾರಿಗೂ ಕೇರ್ ಮಾಡೋದಿಲ್ಲ ಅಥವಾ ಯಾರನ್ನು ಏಕಾಏಕಿ ಈ ರೀತಿ ಗೌರವಿಸುದಿಲ್ಲ, ಅವ್ರಿಗೆ ಒಂದ್ ರೀತಿ ಗೌರವನ ಕಿರಿಯರು ಅಂತ ಒಂದು ಗೌರವ ಕೊಡೋದಿಲ್ಲ, ಅವರ ಸ್ಥಾನಮಾನಗಳ ಬಗ್ಗೆ ಬೆಲೆ ಕೊಡೋದಿಲ್ಲ ಅಂತ ಒಂದು ಆರೋಪ ಇತ್ತು. ಮತ್ತು ಏನು ಡಿಸೆಂಬರ್ 2ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿ.ಕೆ. ಶಿವಕುಮಾರ್ ನಿವಾಸಕ್ಕೆ ತೆರಳಿ ಉಪಹಾರ ಕೂಟ ಮಾಡಿದ್ರು. ಆ ಸಂದರ್ಭದಲ್ಲಿ ಹಿಂದೆ ಪಕ್ಷದ ವರಿಷ್ಠರು ಸೂಚನೆ ಮಾಡಿದ ಕಾರಣಕ್ಕೋಸ್ಕರ ಹಿಂದೆ ಏನು ಡಿಸಿಎಂ ಅವ್ರ ನಿವಾಸಕ್ಕೆ ಕರೆದು ಉಪಹಾರ ಕೂಟ ಆಯೋಜನೆ ಮಾಡಲಾಗಿತ್ತು. ಅದಕ್ಕೂ ಮುಂಚೆ ಸಿದ್ದರಾಮಯ್ಯನ ಮನೆಯಲ್ಲಿ ಡಿಸಿಎಂ ಅವರು ಬಂದು ಉಪಹಾರ ಮಾಡಿದ್ರು. ಇಬ್ಬರು ಉಪಹಾರ ಮಾಡುವ ಮೂಲಕ ಈ ಒಂದು ವಿಷಯದಲ್ಲಿ ಗೊಂದಲ ನಿಂತು ಅದನ್ನು ಸೌಹಾರ್ದಯುತವಾಗಿ ನಾವು ಬಗೆಹರಿಸ್ಕೊಳ್ತೇವೆ ಅಂತ ನಾವು ಸಂದೇಶನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಡಿಸಿಎಂ ಅವರು ಮನೆಗೆ ತೆರಳಿದ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡಿದ್ರು, ಅವರ ನಿವಾಸಕ್ಕೆ ಬಂದಿದ್ರಿ ಅಂತ ಸ್ವಾಗತ ಕೋರುವ ಸಂದರ್ಭದಲ್ಲಿ ಒಂದ್ ವೇಳೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕಾಲಿಗೆ ಬಿದ್ದಿದ್ದಲ್ಲಿ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯ ಸಂದೇಶ ರವಾನೆ ಆಗ್ತಾ ಇತ್ತು. ಡಿಸಿಎಂ ಅಲ್ಲಿ ಪರಿವರ್ತನೆ ಆಗ್ತದೆ, ಹಿರಿಯರು ಗೌರವ ಕೊಡ್ತಾರೆ, ಮುಖ್ಯಮಂತ್ರಿ ಅಂತ ಕಾರಣಕ್ಕೋಸ್ಕರ ಅವ್ರ ನಿವಾಸಕ್ಕೆ ಬಂದಂತವ್ರಿಗೆ ಗೌರವನ ಕೊಡ್ತಾರೆ ಅಂತ ಒಂದು ಸಂದೇಶ ರವಾನೆ ಆಗ್ತಿತ್ತು. ಆದ್ರೆ ಈಗೆಲ್ಲ ಅಧಿಕಾರ ಹಸ್ತಾಂತರ ಹಂತದಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ ಹಂತದಲ್ಲಿ ಅಥವಾ ಮುಖ್ಯಮಂತ್ರಿಗಳು ಉಪಹಾರ ಕೂಟಕ್ಕೆ ಕರೆದು ತಾವು ರಾಜೀನಾಮೆ ನೀಡ್ತೇವೆ ಅಂತ ಪ್ರಕಟ ಮಾಡುವ ಹಂತದಲ್ಲಿ ಬಂದು ಡಿಸಿಎಂ ಅವರು ಕಾಲಿಗೆ ಬಿದ್ದಿದ್ದಾರೆ. ಅಂತಿಮವಾಗಿ ಆದ್ರೂ ಸಿದ್ದರಾಮಯ್ಯನವರ ಒಂದು ಏನು ನಾಯಕತ್ವ ಗುಣವನ್ನ ಅಥವಾ ಸಿದ್ದರಾಮಯ್ಯನವರ ಒಂದು ಮಹತ್ವನ ಅವರು ಒಪ್ಪಿಕೊಂಡಿದ್ದಾರೆ. ಮತ್ತು ಜೊತೆಗೆ ನನಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯಭಾರ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಿ, ನೀವು ಮುಖ್ಯಮಂತ್ರಿ ಆಗಿ 8 ವರ್ಷ ಅಧಿಕಾರ ನಡೆಸಿದ್ರಿ, ನನಗೂ ಸಹ ಅವಕಾಶವನ್ನು ಕೊಡಿ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ಸಹ ನನಗೆ ಕೊಡಿ ಅನ್ನೋ ರೀತಿ ಒಂದು ರೀತಿ ನಥಿಂಗ್ ಬಟ್ ದೈನೇತಿ ಅಥವಾ ಅವ್ರಿಗೆ ಆ ಸಮರ್ಪಣಾ ಮನೋಭಾವ ಅಂತ ಏನ್ ಹೇಳ್ತಾರೆ, ಆ ತರ ಒಂದು ರೀತಿ ಗೌರವನ ಸೂಚಿಸುವ ಮೂಲಕ ಈ ಒಂದು ಸಭೆಗೆ ಅವರು ಆಗಮಿಸಿ ಅವ್ರಿಗೆ ಸಿದ್ದರಾಮಯ್ಯ ಗೌರವವನ್ನು ಸೂಚಿಸಿದ್ದಾರೆ. ಹಾಗಾಗಿ ಈ ಮುಖ್ಯಮಂತ್ರಿಗಳ ಏನು ಕಚೇರಿಯಿಂದ ಬಿಡುಗಡೆ ಆಗಿರುವಂತಹ 4-5 ಫೋಟೋಗಳು ಸಹ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ಯಾವುದೇ ಸಂಘರ್ಷ ಇಲ್ಲ, ಇಬ್ಬರು ಸಹ ಸೌಹಾರ್ದಯುತವಾಗಿ ಅಧಿಕಾರನ ಹಂಚಿಕೆ ಮಾಡ್ಕೊಳ್ತೇವೆ. ಸಿದ್ದರಾಮಯ್ಯವರು ಸಹ ಈ ಒಂದು ಸ್ಮೂತ್ ಆಗಿ ಅಧಿಕಾರವನ್ನು ಬಿಟ್ಕೊಡ್ತೇವೆ ಅಂತ ಸಂದೇಶವನ್ನ ಅವ್ರು ನೀಡಿದ್ರೆ, ಡಿಸಿಎಂ ಅವರು ಸಹ ನಾವು ಅದೇ ರೀತಿ ಗೌರವಯುತವಾಗಿ ನಡೆಸ್ಕೊಳ್ತೇನೆ, ಗೌರವಯುತವಾಗಿ ನಾನು ಸಿದ್ದರಾಮಯ್ಯ ಗೌರವನ ಕೊಡ್ತೇನೆ, ಹಾಗಾಗಿ ನನಗೆ ಅಧಿಕಾರವನ್ನು ಬಿಟ್ಕೊಡಿ, ನನಗೆ ಆಶೀರ್ವಾದ ಮಾಡಿ ಅನ್ನೋ ರೀತಿ ಈ ಒಂದು ಸಭೆಯಲ್ಲಿ ಅವರು ಸಹ ಭಾಗವಹಿಸಿದ್ದಾರೆ. ಹಾಗಾಗಿ ಸಭೆಯಲ್ಲಿ ಮುಖ್ಯಮಂತ್ರಿಗಳ ರಿಮಾರ್ಕ್ಸ್ ಏನಿರ್ತದೆ, ಆ ರಿಮಾರ್ಕ್ಸ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಏನೆಲ್ಲ ಸಂದೇಶವನ್ನ ಕೊಡ್ತಾರೆ ಅಥವಾ ಸಿದ್ದರಾಮಯ್ಯವರು ಹೇಳುವಂತ ಮಾತುಗಳಿಗೆ ಇವರು ಯಾವ ಮಟ್ಟದ ಒಂದು ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಒಂದು ಕುತೂಹಲಕ್ಕೆ ಕಾರಣವಿದೆ. ಒಟ್ಟಾರೆಯಾಗಿ ಈ ಕ್ಷಣ ಏನಿದೆ ನಿಜಕ್ಕೂ ಒಂದು ರೀತಿ ಮಹತ್ವವನ್ನ ಕಾಂಗ್ರೆಸ್ ವಲಯದಲ್ಲಿ ಪಡ್ಕೊಂಡಿದೆ. ಈ 2 ಫೋಟೋಗಳು ಸಿದ್ದರಾಮಯ್ಯವರು ಅಪ್ಪಿಕೊಂಡಿರುವಂತ ಫೋಟೋಗಳಿರ್ಬೋದು ಮತ್ತು ಡಿಸಿಎಂ ಅವರು ಸಿದ್ದರಾಮಯ್ಯ ಕಾಲಿಗೆ ಬಿದ್ದಿರುವ ಫೋಟೋಗಳು ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುವಂತ ಸಾಧ್ಯತೆ ಇದೆ ಮತ್ತು ಇದು ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಒಂದು ರೀತಿ ಪಾಸಿಟಿವ್ ಆಗುವಂತ ಸಾಧ್ಯತೆನೂ ಸಹ ಕಂಡು ಬರುವಂತ ಸಾಧ್ಯತೆ ಇದೆ. ಸುನಿಧಿ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.
ಡಿಕೆ ಶಿವಕುಮಾರ್ ಅವರ ಸದಾಶಿವನ ನಗರದ ಮನೆ ಏನಿದೆ ಅಲ್ಲಿ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿರುವಂತದ್ದು. ತಡರಾತ್ರಿ 1 ಗಂಟೆಯವರೆಗೂ ಕೂಡ ಆಪ್ತರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಕುರ್ಚಿಗೆ ಏರುವವರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ. ಯಾವುದೇ ಹೇಳಿಕೆಗಳನ್ನ ನೀಡದೆ ಸೈಲೆಂಟ್ ಆಗಿ ಕೂತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆಶಿ ಮತ್ತು ಬೆಂಬಲಿಗರು, ಸಚಿವರು, ಶಾಸಕರು ಎಲ್ಲರೂ ಕೂಡ ಸೈಲೆಂಟ್ ಆಗಿರುವಂತದ್ದು. ಬಹಿರಂಗವಾಗಿ ಸಿಎಂ ಆಗ್ತಿದ್ದೀನಿ ಅಂತ ಏನಾದರೂ ಹೇಳಿಕೆ ಕೊಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅನ್ನುವಂಥ ಅರಿವು ಅವರಿಗೆ ಇರುವಂತದ್ದು. ಹಾಗೆ ಸಿದ್ದರಾಮಯ್ಯ ಹಾಗೂ ಅವರ ಆಪ್ತ ಬೆಂಬಲಿಗರ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆ ಇರುವಂತ ಕಾರಣ ಯಾವುದೇ ಬಹಿರಂಗ ಹೇಳಿಕೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆಗಲಿ ಅವರ ಆಪ್ತರಾಗಲಿ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾವುದೇ ಹೇಳಿಕೆಯನ್ನ ನೀಡದೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದುವರೆಗೂ ಕೂಡ ಯಾವುದೇ ಸಂಭ್ರಮವಾಗಲಿ ವಿಜಯೋತ್ಸವವಾಗಲಿ ಯಾವುದೂ ಕೂಡ ನಡೆದಿಲ್ಲ. ಹೈಕಮಾಂಡ್ ಅಧಿಕೃತ ಘೋಷಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾತುರದಿಂದ ಕಾಯ್ತಿದ್ದಾರೆ. ಆಪ್ತ ಬಳಗಕ್ಕೂ ಕಾಯುವಂತೆ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಎಚ್ಚರಿಕೆಯಿಂದ ಕಾದು ನೋಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾವುದೇ ವ್ಯತ್ಯಾಸಗಳಾಗದೇ ಇರೋ ರೀತಿಯಲ್ಲಿ, ಯಾವುದೇ ಏನು ಸರ್ಕಾರಕ್ಕಾಗಲಿ ಅಥವಾ ಇನ್ಯಾವುದಕ್ಕಾಗಲಿ ಏನು ಡ್ಯಾಮೇಜ್ ಆಗದೆ ರೀತಿಯಲ್ಲಿ, ಪಕ್ಷಕ್ಕೆ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಇವರು ಸೈಲೆಂಟ್ ಆಗಿ ಇರುವಂತದ್ದು. ಇದರ ಬಗ್ಗೆ ಅಧಿಕೃತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗಲಿ ಅವರ ಆಪ್ತ ಬಳಗದವರಾಗಲಿ ಬೆಂಬಲಿಗರಾಗಲಿ ಸಚಿವರಾಗಲಿ ಶಾಸಕರಾಗಲಿ ಏನೂ ಮಾತನಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಇರುವಂತದ್ದು. ಆದರೆ ಸದಾಶಿವನಗರದಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ ಅವರ ಮನೆಯ ಬಳಿ ರಾಜಕೀಯ ಚಟುವಟಿಕೆಗಳು ಚುರುಕಾಗಿರುವಂತ ಮಾಹಿತಿಗಳು ಬರ್ತಾ ಇವೆ. ತಡರಾತ್ರಿ 1 ಗಂಟೆಯವರೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಆಪ್ತರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸಿಎಂ ಕುರ್ಚಿ ಏರುವವರೆಗೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಡಿಕೆ ಶಿವಕುಮಾರ್ ಅವರು ಇಡ್ತಾ ಇರುವಂತದ್ದು. ಏನೂ ಹೇಳಿಕೆಗಳನ್ನ ನೀಡ್ತಾ ಇಲ್ಲ, ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಇದುವರೆಗೂ ಕೂಡ ಯಾವುದೇ ಸಂಭ್ರಮವಾಗಲಿ ವಿಜಯೋತ್ಸವಗಳಾಗಲಿ ನಡೆದಿಲ್ಲ. ಪಟಾಕಿ ಸಿಡಿಸೋದು ಮತ್ತೊಂದು ಮಗದೊಂದು ಯಾವುದನ್ನು ಕೂಡ ಅವರ ಬೆಂಬಲಿಗರು ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಇಲ್ಲಿ ಏನು ಆಗಬಾರದು ಅನ್ನುವಂಥ ಉದ್ದೇಶದಿಂದ ಸುಮ್ಮನೆ ಇರುವಂಥದ್ದು. ಬ್ರೇಕ್ಫಾಸ್ಟ್ ಬಳಿಕ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ದರ್ಶನಕ್ಕೆ ಭೇಟಿ ನೀಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ತುಮಕೂರಿನ ನೋಣವಿನಕೆರೆ ಅಜ್ಜಯ್ಯನ ಮಠಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡುವ ಸಾಧ್ಯತೆ ಇದೆ. ದೊಡ್ಡ ನಿರ್ಧಾರಗಳ ಮುನ್ನ ಅಜ್ಜಯ್ಯನ ದರ್ಶನವನ್ನ ಡಿಕೆ ಶಿವಕುಮಾರ್ ತೆಗೆದುಕೊಳ್ಳೋದು ಮೊದಲಿನಿಂದಲೂ ಬಂದಿರುವಂತಹ ವಾಡಿಕೆ. ಹಾಗೆ ನೊಣವಿನಕೆರೆ ಅಜ್ಜಯ್ಯನ ಸಲಹೆ ಪಡೆಯಲಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಇಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ದರ್ಶನವನ್ನ ಪಡಿತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿಯವರೆಗೂ ಕೂಡ ಅವರು ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ನ ಅಜ್ಜಯ್ಯನ ದರ್ಶನವನ್ನ ಪಡೆಯೋದು ಡಿಕೆ ಶಿವಕುಮಾರ್ ಅವರ ವಾಡಿಕೆ. ಅದರ ರೀತಿಯಲ್ಲೇ ಅವರು ನೊಣವಿನಕೆರೆಯಲ್ಲಿರುವಂತಹ ಅಜ್ಜಯ್ಯನ ದೇವಸ್ಥಾನಕ್ಕೆ ಮಠಕ್ಕೆ ಭೇಟಿ ನೀಡಿ ಅಜ್ಜಯ್ಯನ ಸಲಹೆಯನ್ನ ಪಡೆಯಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂತದ್ದು. ತುಮಕೂರಿನ ನೊಣವಿನಕೆರೆಯಲ್ಲಿರುವಂತಹ ಅಜ್ಜಯ್ಯನ ಮಠಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಪೊಲೀಸರ ಭದ್ರತೆಯನ್ನ ಕೂಡ ಆಯೋಜಿಸಲಾಗಿದೆ. ನುಕಾಟ ತಳ್ಳಾಟ ಆಗದಂತೆ ತಡೆಯೋದಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಬ್ಯಾರಿಕೇಡ್ಗಳನ್ನು ಪೊಲೀಸರು ಈಗಾಗಲೇ ಹಾಕಿದ್ದಾರೆ. ಕಚೇರಿ ಮನೆ ಎದುರಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಮನೆ ಬಳಿ ಪೊಲೀಸ್ ಭದ್ರತೆಯನ್ನು ಈಗಾಗಲೇ ಹೆಚ್ಚಿಸಲಾಗಿದೆ. ಯಾವುದೇ ನೂಕಾಟ ತಳ್ಳಾಟಗಳ ಆಗದೇ ಇರೋ ರೀತಿಯಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಈಗಾಗಲೇ ಭದ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ರಸ್ತೆಯ ಇಕ್ಕೆಲಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಇಲ್ಲಿ ಯಾವುದೂ ಕೂಡ ಏರುಪೇರುಗಳಾಗಬಾರ್ದು, ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ಒಂದು ದೃಷ್ಟಿಯಿಂದ ಸೆಕ್ಯೂರಿಟಿ ಪರ್ಪಸ್ ಎಲ್ಲವನ್ನ ನೋಡಿಕೊಳ್ಳಲಾಗ್ತಾ ಇದೆ. ಅವರ ಕಚೇರಿ ಮನೆ ಎದುರಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿರುವಂಥದ್ದು. ರಾಜ್ಯದಲ್ಲಿ ಆಗ್ತಾ ಇರುವಂಥ ಇಂಥ ಬೆಳವಣಿಗೆಗಳ ನಡುವೆ ಇಂಥ ಕ್ರಮಗಳನ್ನು ಈಗ ಕೈಗೊಳ್ಳಲಾಗ್ತಾ ಇದೆ.